ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ತೋರ್ಸಕೊಟ್ಟಿರೋದು ನಮ್ಮ ಗ್ರಾಮೀಣ ಭಾಗದಲ್ಲಿ ಸಂಕ್ರಾಂತಿ ಹಬ್ಬನ ಹೇಗೆ ಆಚರಣೆ ಮಾಡ್ತಾರೆ ಅಂತ. ಈ ಹಬ್ಬ ಬಂದು ರೈತರಿಗಿಂತ ಹೆಚ್ಚಾಗಿ ಖುಷಿ ತಂದು ಕೊಡೋದು ನಾವು ಸಾಕಿರುವ ಜಾನುವಾರುಗಳು ಅಂದರೆ ಹಸು, ದನ, ಕುರಿಗಳಿಗೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೀವು ಇವಾಗ ನೋಡ್ತಿರೋ ಹಾಗೆ ಹಸುಗಳನ್ನ ನೀಟಾಗಿ ಸ್ನಾನ ಮಾಡಿಸಿ ಅದಕ್ಕೆ ಅಲಂಕಾರ ಮಾಡಿ ಮೆರವಣಿಗೆ ಮೂಲಕ ಕಿಚ್ಚಾಯಿಸೋ ಜಾಗಕ್ಕೆ ಕರ್ಕೊಂಡು ಬರ್ತಾರೆ. ಏನಪ್ಪ ಕಿಚ್ಚಾಯಿಸೋದು ಅಂತಂದರೆ ಕಾಲದಿಂದನೂ ಮಾಡ್ಕೊಂಡು ಬಂದಂಥ ನಮ್ಮ ಸಂಪ್ರದಾಯ. ಹೌದು, ಸಂಕ್ರಾಂತಿ ಗುಡಿನ ನಿರ್ಮಾಣ ಮಾಡಿ ಅಲ್ಲಿ ಒಲೆಯಲ್ಲಿ ಪೊಂಗಲನ್ನು ಬೇಯಿಸಿ ಅಲ್ಲಿ ಬಂದಂಥ ಎಲ್ಲ ಜಾನುವಾರುಗಳಿಗೆ ಅದನ್ನ ತಿನ್ನಿಸಿ ಮೈಮೇಲೆರಿಸ್ತಾರೆ. ಅದಾದ ನಂತರ ಉರಿತಿರೋ ಬೆಂಕಿನಲ್ಲಿ ಹಸುಗಳನ್ನ ಕಿಚ್ಚಾಯಿಸ್ತೀವಿ. ಈಗ ಯಾಕಪ್ಪ ಮಾಡ್ತೀವಿ ಅಂತಂದರೆ ನಾವು ಪ್ರೀತಿಯಿಂದ ಸಾಕಿರುವಂಥ ಹಸುಗಳಿಗೆ ಯಾವುದೇ ರೋಗ ಕಾಯಿಲೆ ಬರೋದಿಲ್ಲ ಅಂತ ನಮ್ಮ ನಂಬಿಕೆ. ನೀವು ನೋಡ್ತಾ ಇದ್ದೀರಾ, ನಮ್ಮೂರಿನ ಎಲ್ಲ ಜನರು ಈ ಆಚರಣೆ ನೋಡೋಕ್ಕೆ ಒಂದು ಕಡೆ ಸೇರಿದ್ದೀವಿ. ಹಾಗೆ ಅಲ್ಲಿ ಸಂಕ್ರಾಂತಿ ಗುಡಿಗೆ ಪೂಜೆ ಮಾಡಿ ನಾಡ ಬಂದೂಕಿನಿಂದ ಗಾಳಿಯಲ್ಲಿ ಗುಂಡ್ಸಿಡಿಸಿ ಕಿಚ್ಚಾಯಿಸೋಕ್ಕೆ ಕರೆ ಕೊಡ್ತಾರೆ. ಕರೆ ಕೊಟ್ಟ ನಂತರ ಪಟಾಕಿಗಳ ಸುರಿಮಳೆನೆ ಅಂತಲೇ ಹೇಳ್ಬೋದು. ಇದನ್ನ ನೋಡೋಕ್ಕೆ ಸುತ್ತಮುತ್ತ ಊರಿನ ಎಲ್ಲ ಜನ ಕೂಡ ಬಂದು ಸೇರ್ತಾರೆ. ಪಟಾಕಿ ಸಿಡಿಸ್ತಿರೋದು ನೋಡ್ತಿರುವಾಗಲೇ ಎಲ್ಲರೂ ಸೇರಿ ಕಿಚ್ಚಾಯಿಸೋಕೆ ಅಲ್ಲಿ ತಂದಿರುವಂತಹ ಹುಲ್ಲಿನ ಮೆದೆ, ತೆಂಗಿನ ಮರದ ಒಣಗರಿಗಳನ್ನ ರೆಡಿ ಮಾಡ್ಕೊಳ್ತಾರೆ. ಅದಾದ ನಂತರ ಪೂಜೆ ಮಾಡಿ ತಂದಿರುವಂತಹ ಪೊಂಗಲನ್ನು ಕಿಚ್ಚಾಯಿಸೋ ಜಾಗಕ್ಕೆ ಏರಿಸ್ತಾರೆ ಮತ್ತು ಪೂಜೆ ಕೂಡ ಮಾಡ್ತಾರೆ. ಫ್ರೆಂಡ್ಸ್, ನಾನು ಅವಾಗಲೇ ಹೇಳಿರೋ ಥರ ಇದ್ರ ಮೇಲೆ ಹಸು ಮತ್ತು ದನಗಳನ್ನ ಹಾರಿಸಿದ್ರೆ ಅವುಗಳಿಗೆ ಒಳ್ಳೆಯದಾಗುತ್ತೆ ಮತ್ತು ಯಾವುದೇ ರೋಗ ಕಾಯಿಲೆ ಬರೋಲ್ಲ ಅಂತ ನಮ್ಮ ನಂಬಿಕೆ. ಓಕೆ ಫ್ರೆಂಡ್ಸ್, ಇದಿಷ್ಟು ನಮ್ಮೂರಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಹೇಗೆ ಮಾಡ್ತಾರೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಫಾಲೋ ಮಾಡೋದು ಮಾತ್ರ ಮರಿಬೇಡಿ.